ನಮಸ್ಕಾರಗಳಿದೆ. ಈ ವಿಡಿಯೋದಲ್ಲಿ ಹಣದ ಬಗೆಗಿನ ತಪ್ಪು ಕಲ್ಪನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಏನೆಲ್ಲ ತಪ್ಪುಗಳನ್ನ ನಾವು ಆಸ್ ಎ ಪೇರೆಂಟ್ ಮಕ್ಕಳಿಗೆ ತಿಳಿಸ್ತೀವಿ, ಅಥವಾ ನಾವು ನಮ್ಮ ಪೇರೆಂಟ್ಸ್ ಇಂದ ತಿಳ್ಕೊಂಡಿದೀವಿ, ಅಥವಾ ಬೇರೆಯವರಿಂದ ಆಗ್ಲಿ ಸೋಷಿಯಲ್ ಮೀಡಿಯಾದಿಂದ ಆಗ್ಲಿ ತಿಳ್ಕೊಂಡಿದೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಅವುಗಳನ್ನ ಹೇಗೆ ಸರಿಪಡಿಸ್ಕೊಳ್ಬಹುದು ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ನಮ್ಗೆ ತಪ್ಪುಗಳು ಗೊತ್ತಾಗದಲ್ಲ, ತಪ್ಪುಗಳನ್ನ ತಿದ್ಕೊಳ್ಬೇಕು, ಆಗಲೇ ನಾವೇನಾದ್ರೂ ಸಾಧಿಸೋದಕ್ಕೆ ಸಾಧ್ಯ. ಹಾಗಾಗಿ ಹಣದ ಬಗೆಗಿನ ಈ ತಪ್ಪು ಕಲ್ಪನೆಗಳನ್ನ ತಿಳ್ಕೊಂಡು ಅವುಗಳನ್ನ ಸರಿಪಡಿಸ್ಕೊಳ್ಳೋ ಬಗ್ಗೆ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಇಲ್ಲಾವುದಾದ್ರೂ ಸ್ಟಾಕ್ ಅನ್ನ ಮೆನ್ಷನ್ ಮಾಡಿದ್ರೆ ಅದಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈಗ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಸ್ಟಾಕ್ ಮಾರ್ಕೆಟ್ ಕನ್ನಡ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಖಾತೆಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡನ್ನು ಕೂಡ ಫಾಲೋ ಮಾಡಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಎರಡನ್ನು ಕೂಡ ಫಾಲೋ ಮಾಡಬಹುದು. ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ಏನಾದ್ರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ನಿಮಗೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ ಅಪ್ಡೇಟ್ ಗಳು ಸಿಗುತ್ತೆ. ಈಗ ಇವತ್ತಿನ ಟಾಪಿಕ್ ಗೆ ನಾವು ಬಂದ್ರೆ 5 ಮನಿ ಲೈಸ್ ಯುವರ್ ಪೇರೆಂಟ್ಸ್ ಟಾಟ್ ಯು. ಆಕ್ಚುಲಿ ಇದು ಪೇರೆಂಟ್ಸ್ ಅಂತ ಅಷ್ಟೇ ಅಲ್ಲ, ನಾವು ಸ್ಕೂಲಲ್ಲಿ ಕಲ್ತಿರಬಹುದು ಅಥವಾ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ನೋಡಿ ತಿಳ್ಕೊಂಡಿರಬಹುದು. ಹಾಗೆ ಅಲ್ಲಿ ಪೇರೆಂಟ್ಸ್ ಅಂದ ತಕ್ಷಣ ಖಂಡಿತ ಅವ್ರಿಗೆ ಏನ್ ಗೊತ್ತಿತ್ತು ಅಥವಾ ಅವರ ಟೈಮ್ ಅಲ್ಲಿ ಅವ್ರಿಗೆ ಏನ್ ಸೂಕ್ತ ಅನಿಸ್ತಿತ್ತು ಅದನ್ನೇ ಇವಾಗ್ಲೂ ಕೂಡ ಪೇರೆಂಟ್ಸ್ ಮಕ್ಕಳಿಗೆ ಹೇಳ್ತಾರೆ ಅಲ್ವಾ. ಬಟ್ ಎಸ್ಪೆಷಲಿ ಮನಿ ವಿಚಾರದಲ್ಲಿ, ಹಣದ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ನಾವು 20 ವರ್ಷ ಹಿಂದೆ ಹಣದ ಬಗ್ಗೆ ಯೋಚನೆ ಮಾಡ್ತಿದ್ದಾಗೆ ಈಗ ಯೋಚನೆ ಮಾಡಕ್ ಆಗೋದಿಲ್ಲ. ಹಾಗಾಗಿ ಪೇರೆಂಟ್ಸ್ ಅಂತ ಬಂದಾಗ ಅವರ ಟೈಮ್ ಅಲ್ಲಿ, ಅಂದ್ರೆ ಅವರು ಅರ್ನ್ ಮಾಡಕ್ಕೆ ಶುರು ಮಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ಏನು ಸೂಕ್ತ ಆಗಿತ್ತು ಅದನ್ನೇ ಇವತ್ತು ಹೇಳ್ತಾರ ಅಷ್ಟೇ. ಹಾಗಂತ ಅವರು ತಪ್ಪು ಅಂತ ಅಲ್ಲ, ಅವರ ಟೈಮ್ಗೆ ಅವರು ಸರಿನೇ. ಬಟ್ ಬದಲಾದ ಸನ್ನಿವೇಶದಲ್ಲಿ ನಾವು ಬದಲಾವಣೆಗಳಿಗೆ ಒಗ್ಗಿಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ ಇವತ್ತಿನ ಈ ವಿಡಿಯೋದಲ್ಲಿ. ಮೊದಲಿಗೆ ಮುಂಚೆ ಏನ್ ಹೇಳ್ತಾ ಇದ್ರು, ಫಿಕ್ಸ್ಡ್ ಡೆಪಾಸಿಟ್ಸ್ ಆರ್ ಸೇಫ್ ಇನ್ವೆಸ್ಟ್ಮೆಂಟ್ಸ್. ಎಸ್, ಫಿಕ್ಸ್ಡ್ ಡೆಪಾಸಿಟ್ ಸೇಫ್ ಇದೆ. ಯಾಕಂದ್ರೆ ನೀವು ಏನು ಅಮೌಂಟ್ ಅನ್ನ ಇಡ್ತೀರಿ ಅದಕ್ಕೆ 6% ಇರುತ್ತೋ 7% ಇರುತ್ತೋ ಇಂಟ್ರೆಸ್ಟ್ ರೇಟ್, ಅದಕ್ಕೆ ತಕ್ಕಂತೆ ಬರುತ್ತೆ. ಬಟ್ ಇದು ಈಗ 6 to 7% ಇದೆ. ಬಟ್ 1990s ವಿಚಾರದಲ್ಲಿ ನೋಡಿದ್ರೆ 12ರಿಂದ 14% ವರೆಗೂ ಇರ್ತಾ ಇತ್ತು. ಆಗ ತುಂಬಾ ಒಳ್ಳೆ ರಿಟರ್ನ್ಸ್ ಅದು. ಬಟ್ ಈಗಲ್ಲ. ಸೊ ನಾವೇನಾದ್ರೂ ನಮ್ಮ ಪೇರೆಂಟ್ಸ್ ವಿಚಾರದಲ್ಲಿ ನೋಡಿದ್ರೆ ಅವ್ರು ಏನ್ ಹೇಳ್ತಾ ಇದ್ರು, ಅದು ಆಗಿನ ಕಾಲಕ್ಕೆ ರೈಟ್ ಡಿಸಿಷನ್. 12ರಿಂದ 14% ರಿಟರ್ನ್ಸ್ ಅಂದ್ರೆ ಗುಡ್ ರಿಟರ್ನ್ಸ್. ಸೊ ನಾನು ಅದಕ್ಕೆ ಹೇಳಿದ್ದು ಆಗಿನ ಸಂದರ್ಭಕ್ಕೆ ಅವುಗಳು ರೈಟ್ ಆಗಿದ್ವು, ಬಟ್ ಈಗಿನ ಸಂದರ್ಭಕ್ಕೆ ಬದಲಾವಣೆಗಳಾಗಿದ್ದಾವೆ ಅಂತ. ಬಟ್ ಇಲ್ಲಿ 6ರಿಂದ 7% FD ನಲ್ಲಿ ರಿಟರ್ನ್ಸ್ ತಗೊಂಡ್ರೆ ನಮ್ಗೆ 5ರಿಂದ 6% ಅಥವಾ ಅಪ್ ಟು 7% ವರೆಗೂ ಇನ್ಫ್ಲೇಷನ್ ಇರುತ್ತೆ. ಆಫ್ಟರ್ 1 ಇಯರ್ ನೋಡಿದ್ರೆ ನಮ್ಮ ರಿಟರ್ನ್ಸ್ 0. ಯಾಕಂದ್ರೆ ಇಲ್ಲಿ ಇನ್ಫ್ಲೇಷನ್ ಅಂದ್ರೆ ರೇಟ್ಗಳು ಜಾಸ್ತಿ ಆಗುತ್ತೆ. ಬಟ್ ಆಕ್ಚುಯಲ್ ಆಗಿ ಇನ್ಫ್ಲೇಷನ್ ಅಂದ್ರೆ ಏನಂದ್ರೆ ನಮ್ಮ ಹತ್ರ ಇರೋ ಹಣದ ಮೌಲ್ಯ ಕುಸಿತಾ ಇದೆ. ದಟ್ ಈಸ್ ಆಕ್ಚುಯಲ್ ಇನ್ಫ್ಲೇಷನ್. ನಮ್ಮ ಹತ್ರ 100 ರೂಪಾಯಿ ಇದೆ ಅಂದ್ರೆ 7% ಇನ್ಫ್ಲೇಷನ್ ಇದೆ ಅಂದ್ರೆ ಮುಂದಿನ ವರ್ಷ 107 ರೂಪಾಯಿಗೆ ಸಮ. ಇವಾಗಿನ 100 ರೂಪಾಯಿ 2 ವರ್ಷದ ನಂತರ 115 ರೂಪಾಯಿಗೆ ಸಮ. ಸೊ ನಮ್ಮ ಹತ್ರ ಇರೋ ಹಣದ ಮೌಲ್ಯ ಕುಸಿತಾ ಇದೆ. ಸೊ ಈಗಿರುವಾಗ ನಾವೇನಾದ್ರೂ FD ಇಟ್ವಿ ಅಂದ್ರೆ ನಮ್ಮ ರಿಟರ್ನ್ಸ್ ನೆಗೆಟಿವ್ ಆಗ್ಬೋದು ಅಥವಾ 0 ಇರಬಹುದು. ಖಂಡಿತ FD ಗ್ರೋತ್ ಅನ್ನ ತೋರಿಸುತ್ತೆ, ಬಟ್ ಇನ್ಫ್ಲೇಷನ್ ಗೆ ಅಡ್ಜಸ್ಟ್ ಮಾಡಿದಾಗ ಗ್ರೋತ್ ನಿಲ್ ಆಗುತ್ತೆ. ಸೊ ಇವತ್ತಿನ ಪರಿಸ್ಥಿತಿಗೆ ಫಿಕ್ಸ್ಡ್ ಡೆಪಾಸಿಟ್ಸ್ ಆರ್ ನಾಟ್ ಸೇಫ್ ಇನ್ವೆಸ್ಟ್ಮೆಂಟ್. ಹಾಗಂತ ನಾವು ಫಿಕ್ಸ್ಡ್ ಡೆಪಾಸಿಟ್ ಮಾಡ್ಲೇಬಾರ್ದಾ? ಖಂಡಿತ ಮಾಡಬೇಕು. ಯಾವ್ದನ್ನ? ಎಮರ್ಜೆನ್ಸಿ ಫಂಡ್. ನಮ್ಮ 3ರಿಂದ 6 ತಿಂಗಳ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದನ್ನ FD ಅಲ್ಲಿ ಇಡಬೇಕು. ಯಾಕಂದ್ರೆ 6 to 7% ರಿಟರ್ನ್ ಕೂಡ ಸಿಗುತ್ತೆ. ಇವನ್ ನೀವು ಲಿಕ್ವಿಡ್ ಫಂಡ್ ಅಲ್ಲೂ ಇಡಬಹುದು, ಬಟ್ FD ಅಲ್ಲೂ ಕೂಡ ಇಡಬಹುದು. ಸೊ ನಮ್ಮ ಎಮರ್ಜೆನ್ಸಿ ಫಂಡ್ ಏನಿರುತ್ತೆ ಅಂತದನ್ನ ಖಂಡಿತ ನಾವು FD ಅಥವಾ ಲಿಕ್ವಿಡ್ ಫಂಡ್ ಗಳಲ್ಲಿ ಇಡಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ವಾಲಟಿಲಿಟಿ ಇರಲ್ಲ, ಮೈನಸ್ ಆಗಲ್ಲ ಮಾರ್ಕೆಟ್ ತರ. ಬಟ್ ಈಕ್ವಿಟಿ ಅಂತ ನೋಡಿದಾಗ ಇಲ್ಲಿ ಗ್ರೋತ್ ಇರುತ್ತೆ, ಬಟ್ ನೆಗೆಟಿವ್ ಆಗುವಂತ ರಿಸ್ಕ್ ಕೂಡ ಇರುತ್ತೆ. ಸೊ ಓವರ್ ಆಲ್ ಹೇಳ್ಬೇಕು ಅಂದ್ರೆ FD ಇಸ್ ನಾಟ್ ಎನ್ ಇನ್ವೆಸ್ಟ್ಮೆಂಟ್, ಇಟ್ಸ್ ಎ ಪಾರ್ಕಿಂಗ್ ಸ್ಪಾಟ್. ನಿಮ್ಮ ಎಮರ್ಜೆನ್ಸಿ ಫಂಡ್ ಅನ್ನ ಪಾರ್ಕ್ ಮಾಡೋದಕ್ಕೆ ಒಂದು ಪ್ಲೇಸ್. ಇನ್ನ 2ನೇ ಲೈಗೆ ಬಂದ್ರೆ ಗೋಲ್ಡ್ ಬಗ್ಗೆ. ಗೋಲ್ಡ್ ಅನ್ನ ತಗೊಳ್ಳಿ, ಅದಕ್ಕೆ ಯಾವಾಗ್ಲೂ ವ್ಯಾಲ್ಯೂ ಇರುತ್ತೆ ಅನ್ನೋದು. ಬಟ್ ಖಂಡಿತ ಅದರಲ್ಲೂ ಭಾರತದಂತ ದೇಶದಲ್ಲಿ ಗೋಲ್ಡ್ ಗೆ ವಿಶೇಷ ಮನ್ನಣೆ ಇದೆ. ಬಟ್ ಇಲ್ಲೂ ಕೂಡ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಗೋಲ್ಡ್ ನ ರಿಟರ್ನ್ಸ್ ಅನ್ನ ನೋಡಿದ್ರೆ ಲಾಸ್ಟ್ 20 ಇಯರ್ಸ್ ಅಲ್ಲಿ 9% CAGR ಅಲ್ಲಿ ಬೆಳೆದಿದೆ. ಅದೇ ನಿಫ್ಟಿ 50 ಕಂಪೇರ್ ಮಾಡಿದ್ರೆ ಕಳೆದ 20 ವರ್ಷಗಳಲ್ಲಿ 14% ಬೆಳೆದಿದೆ. ಸೊ 1% ಆಲ್ಸೋ ಮೇಕ್ಸ್ ಬಿಗ್ ಡಿಫರೆನ್ಸ್. ಅಂತದ್ರಲ್ಲಿ 5% ಡಿಫರೆನ್ಸ್ ಇದೆ. 1 ಲಕ್ಷವನ್ನ ನಿಫ್ಟಿಯಲ್ಲಿ ಹೂಡಿಕೆ ಮಾಡಿದ್ರೆ 13.7 ಲಕ್ಷ ಆಗಿದೆ ಸೇಮ್ 20 ಇಯರ್ಸ್ ಅಲ್ಲಿ. ಅದೇ 1 ಲಕ್ಷ ಗೋಲ್ಡ್ ಅಲ್ಲಿ ಹೂಡಿಕೆ ಮಾಡಿದ್ದು 5.6 ಲ್ಯಾಕ್ ಆಗಿದೆ. ಗ್ಯಾಪ್ 8 ಲಕ್ಷ. ಖಂಡಿತ ಗೋಲ್ಡ್ ಗ್ರೋತ್ ಆಗಿದೆ, ಆದ್ರೆ ಈಕ್ವಿಟಿ ಕಂಪೇರ್ ಮಾಡಿದ್ರೆ ತುಂಬಾನೇ ಕಡಿಮೆ ಇದೆ. ಸೊ ಗೋಲ್ಡ್ ಅಲ್ಲಿ ಹೂಡಿಕೆ ಮಾಡಬಾರ್ದು. ಹಾಗಾದ್ರೆ ಖಂಡಿತ ಮಾಡಬೇಕು, ಆದ್ರೆ ಆಸ್ ಎ ಹೆಡ್ಜ್ ಆಗಿ ನಮ್ಮ ಪೋರ್ಟ್ಫೋಲಿಯೋನ ಹೆಡ್ಜ್ ಮಾಡೋದಕ್ಕೆ ಅಥವಾ ಡೈವರ್ಸಿಫೈ ಮಾಡ್ಲಿಕ್ಕೆ ಬೇರೆ ಬೇರೆ ಅಸೆಟ್ ಕ್ಲಾಸ್ ಗಳಲ್ಲಿ ಮಾಡಬೇಕು. ಬಟ್ ನಾವು ಪೋರ್ಟ್ಫೋಲಿಯೋ ಪೂರ್ತಿ ಗೋಲ್ಡ್ ಅನ್ನೇ ತುಂಬಿಕೊಳ್ಳೋಕೆ ಆಗೋದಿಲ್ಲ. ನಮ್ಮ ಪೋರ್ಟ್ಫೋಲಿಯೋದ 5ರಿಂದ 10% ಅಲೋಕೇಶನ್ ಅನ್ನ ಗೋಲ್ಡ್ ಅಲ್ಲಿ ಮಾಡಬಹುದಾಗಿರುತ್ತೆ. ಜೊತೆಗೆ ETF ಮೂಲಕ ಮಾಡಬಹುದು ಅಥವಾ SGB ಮೂಲಕ, ಸಾವರಿನ್ ಗೋಲ್ಡ್ ಬಾಂಡ್ಸ್. ಬಟ್ ಈಗ RBI SGB ತರ್ತಾ ಇಲ್ಲ, ಬಟ್ ಈ ಹಿಂದೆ ತಂದಿರುವಂತವು ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತಿರ್ತವೆ, ಆ ತರದವಾಗಬಹುದು. ಸೊ
ಗೋಲ್ಡ್ ಅನ್ನ ಆಸ್ ಎ ಇನ್ಶೂರೆನ್ಸ್ ಲೈಕ್ ಪೋರ್ಟ್ಫೋಲಿಯೋಗೆ ಎಡ್ಜ್ ಆಗಿ ತಗೊಳ್ಳುವಂಥದ್ದು. ಯಾಕಂದ್ರೆ ನಾವೇನಾದ್ರೂ ಲಾಸ್ಟ್ ಒಂದು ವರ್ಷದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ, ಲಾಸ್ಟ್ ಇಕ್ವಿಟಿ ಮಾರ್ಕೆಟ್ಸ್ ಯಾವಾಗ ಅಂಡರ್ ಪರ್ಫಾರ್ಮೆನ್ಸ್ ಮಾಡಕ್ ಶುರು ಆಯ್ತಲ್ಲ 2024ರಿಂದ ಇಲ್ಲಿವರೆಗೂ ಗೋಲ್ಡ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಇತ್ತೀಚೆಗೆ ಅಂದ್ರೆ ಲಾಸ್ಟ್ 1-2-3 ತಿಂಗಳಿಂದ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇರಬಹುದು, ಬಟ್ ಅಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಆ ರೀತಿಯಾಗಿ ಗ್ಲೋಬಲ್ ಅನ್ಸರ್ಟನಿಟೀಸ್ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಗೋಲ್ಡ್ ಅಲ್ಲಿ ನಾವು ಸ್ಟೆಬಿಲಿಟಿ ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದಾಗಿರುತ್ತೆ. ಹಾಗಾಗಿ ಆಸ್ ಎ ಹೆಡ್ಜ್ ಆಗಿ ಅಥವಾ ಡೈವರ್ಸಿಫೈಡ್ ಅಸೆಟ್ ಆಗಿ ಓಕೆ. ನೆಕ್ಸ್ಟ್ ಪಾಯಿಂಟ್ ಗೆ ಬಂದ್ರೆ, ಡೆಟ್ ಇಸ್ ಶೇಮ್ಫುಲ್, ನೆವರ್ ಬಾರೋ. ಇದು ಕೂಡ ಒಂದು ತಪ್ಪು ಕಲ್ಪನೆನೆ. ಡೆಟ್ ನಾಟ್ ಆಲ್ವೇಸ್ ಶೇಮ್ಫುಲ್. ಯಾಕಂದ್ರೆ ಇಲ್ಲಿ ಬ್ಯಾಡ್ ಡೆಟ್ ಅಂಡ್ ಗುಡ್ ಡೆಟ್ ಇದನ್ನ ನೋಡ್ಬೇಕಾಗುತ್ತೆ. ಸೊ ನಾವು ಬ್ಯಾಡ್ ಡೆಟ್ ಅಂತ ನೋಡೋದಾದ್ರೆ ಕ್ರೆಡಿಟ್ ಕಾರ್ಡ್, ಅದರಲ್ಲಿ 30-40-45% ವರೆಗೂ ಕೂಡ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಅದರ ಮೂಲಕ ನಾವು ಸಾಲ ಮಾಡ್ತಿದೀವಿ, ಅದಕ್ಕೆ ಪೇ ಮಾಡ್ತಿದೀವಿ ಅಂದ್ರೆ ಖಂಡಿತ ಅದು ಬ್ಯಾಡ್ ಡೆಟ್. ನಿಮ್ಮನ್ನ ಸಾಲದ ಶೂಲದಿಂದ ದೂರ ಮಾಡಕ್ ಸಾಧ್ಯನೇ ಇಲ್ಲ ನಾವು ಕ್ರೆಡಿಟ್ ಕಾರ್ಡ್ ಮೇಲೆ ಜಾಸ್ತಿ ಡಿಪೆಂಡ್ ಆದ್ರೆ. ಇನ್ನು ಪರ್ಸನಲ್ ಲೋನ್, ಫಾರ್ ಲೋನ್ ಆರ್ ಟಿವಿ ಆರ್ ಎನಿ ಅದರ್ ಗ್ಯಾಜೆಟ್ಸ್, ವೆಡ್ಡಿಂಗ್ ಲೋನ್, ಇವೆಲ್ಲ ಡಿಪ್ರಿಶಿಯೇಟಿಂಗ್, BNPL ಅಂದ್ರೆ ಬೈ ನೌ ಪೇ ಲೇಟರ್, ಇವೆಲ್ಲ ಬ್ಯಾಡ್ ಡೆಟ್. ಗುಡ್ ಡೆಟ್ ಅಂತ ನೋಡೋದಾದ್ರೆ ಅಪ್ರಿಶಿಯೇಟಿಂಗ್ ಅಸೆಟ್ ಮೇಲೆ ಹೂಡಿಕೆ ಮಾಡುವಂತದ್ದು. ಅದು ನೀವು ಹೋಮ್ ಲೋನ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ನೀವು ಮನೆ ಕಟ್ಟಕ್ ಲೋನ್ ತಗೊಂಡಿದ್ದೀರಿ ಅಂದ್ರೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ, ಜೊತೆಗೆ ನಿಮ್ಗೆ ಮನೆ ಕಟ್ಟಿದ್ಮೇಲೆ ರೆಂಟ್ ಉಳಿತಾಯ ಆಗುತ್ತೆ, ಒಂದು ಅಸೆಟ್ ಆಗುತ್ತೆ ಅದು. ನಂತರ ಬಿಸ್ನೆಸ್ ಲೋನ್, ಬಿಸ್ನೆಸ್ ಗೆ ನೀವು ಲೋನ್ ಮಾಡ್ತಿದ್ದೀರಿ ಅಂದ್ರೆ ಅದು ಕೂಡ ಅಪ್ರಿಶಿಯೇಟ್ ಮಾಡುತ್ತೆ ಬಿಸ್ನೆಸ್ ಚೆನ್ನಾಗಿ ನಡೆದ್ರೆ. ನಂತರ ಎಜುಕೇಶನ್ ಲೋನ್, ರೆಂಟಲ್ ಪ್ರಾಪರ್ಟಿ ಲೋನ್, ಇವುಗಳು ಗುಡ್ ಡೆಟ್. ಈ ರೀತಿ ನೀವು ಸಾಲ ತಗೊಳ್ತಿದ್ದೀರಿ ಅಂದ್ರೆ ಓಕೆ, ಇದು ಅಪ್ರಿಶಿಯೇಟಿಂಗ್ ಅಸೆಟ್ಸ್, ನಿಮ್ಗೆ ಲಾಭವನ್ನ ತಂದು ಕೊಡುತ್ತೆ ಮುಂದೆ. ಇಂಥವನ್ನ ಮಾಡಬಹುದು. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಗುಡ್ ಡೆಟ್ ಯಾವುದು, ಬ್ಯಾಡ್ ಡೆಟ್ ಯಾವುದು, ಒಳ್ಳೆ ಸಾಲ, ಕೆಟ್ಟ ಸಾಲ, ಇದನ್ನ ಅರ್ಥ ಮಾಡ್ಕೊಂಡ್ರೆ ಒಂದ್ ಹೆಜ್ಜೆ ಮುಂದೆ ಹೋದಂಗೆ ನಾವು ಫೈನಾನ್ಷಿಯಲಿ. ಸೊ ಗುಡ್ ಡೆಟ್ ಇಸ್ ಎ ಟೂಲ್, ಬ್ಯಾಡ್ ಡೆಟ್ ಇಸ್ ಎ ಟ್ರಾಪ್. ನೀವು ಅದನ್ನ ಟೂಲ್ ಆಗಿ ಬಳಸ್ತೀರಾ ಅಥವಾ ಟ್ರಾಪ್ ಆಗ್ತೀರಾ, ಇದ್ರ ಮೇಲೆ ನಿಮ್ಮ ಪರಿಸ್ಥಿತಿ ಡಿಪೆಂಡ್ ಆಗುತ್ತೆ. ಇನ್ನು ಸ್ಟೇಬಲ್ ಜಾಬ್ ಈಸ್ ಎವ್ರಿಥಿಂಗ್, ಡೋಂಟ್ ರಿಸ್ಕ್ ಇಟ್. ಇದು ಪಾರ್ಶಿಯಲಿ ಓಕೆ ಅನ್ಬೋದು, ಬಟ್ ನಾಟ್ 100%. ಫೈನಾನ್ಷಿಯಲ್ ನೋಡಿದಾಗ್ಲೂ ಅಷ್ಟೇ ಸೋಷಿಯಲ್ ಸೇಫ್ಟಿ ಖಂಡಿತ ಬೇಕು, ಬಟ್ ಈ ಸೇಫ್ಟಿ ನೋಡಿದಾಗ ಇನ್ ಕೇಸ್ ಏನಾದ್ರು ಈಗ ಎ ರಿಲೇಟೆಡ್ ಲೇ ಆಫ್ಸ್ ಬರ್ತಿದೆಯಲ್ಲ, ಆ ರೀತಿ ಏನಾದ್ರು ಆಯ್ತು ಅಂದ್ರೆ, ಕೆಲಸ ಕಳ್ಕೊಂಡ್ವಿ ಅಂದ್ರೆ ವಾಟ್ ನೆಕ್ಸ್ಟ್, ಬಿಗ್ ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ಸೊ ಸೆಕ್ಯೂರಿಟಿ ಯಾವಾಗ ಮಲ್ಟಿಪಲ್ ಇನ್ಕಮ್ ಸ್ಟ್ರೀಮ್ಸ್ ಇದ್ದಾಗ, ಒಂದೇ ಒಂದು ಸ್ಯಾಲರಿ ಮೇಲೆ ಡಿಪೆಂಡ್ ಆಗಿದ್ದಾಗಲ್ಲ. ಜಾಬ್ ಇರಬೇಕು, ಅದ್ರ ಜೊತೆ ನೀವು ಹೂಡಿಕೆ ಮಾಡಿದ್ರೆ ಡಿವಿಡೆಂಡ್ ಇನ್ಕಮ್ ಅಥವಾ ಫ್ರೀಲಾನ್ಸ್ ಮಾಡ್ತಾ ಇದ್ರೆ ಅದ್ರ ಮೂಲಕ ಒಂದಷ್ಟು ಇನ್ಕಮ್, ಇನ್ ಕೇಸ್ ಈಗಾಗಲೇ ಮನೆ ಇದ್ರೆ ಅಲ್ಲಿಂದ ರೆಂಟಲ್ ಇನ್ಕಮ್, ಈ ರೀತಿ ಮಲ್ಟಿಪಲ್ ಇನ್ಕಮ್ ಸ್ಟ್ರೀಮ್ಸ್ ಇದ್ದಾಗ ಅದು ಸೆಕ್ಯೂರಿಟಿ, ನಾಟ್ ಒನ್ ಜಾಬ್. ಇವುಗಳನ್ನ ಬಿಲ್ಡ್ ಮಾಡ್ಕೊಳ್ಬೇಕು. ಫ್ರೀಲಾನ್ಸ್ ಖಂಡಿತ ಎಲ್ಲರೂ ಮಾಡಬಹುದು, 1 or 2 hours ಟೈಮ್ ಸ್ಪೆಂಡ್ ಮಾಡೋದು. ನೀವು ಏನ್ರಲ್ಲಿ ಎಕ್ಸ್ಪರ್ಟೈಸ್ ಇದ್ದೀರಿ ಅದರಲ್ಲಿ ಟ್ರೈ ಮಾಡಬಹುದು. ಸೊ ಈ ರೀತಿ ನೀವು ನಿಮ್ಮ ಸೆಕ್ಯೂರಿಟಿಯನ್ನ ಅಪ್ಗ್ರೇಡ್ ಮಾಡ್ಕೊಳ್ಬಹುದು 9 to 5 ಜಾಬ್ಗೆ ಡಿಪೆಂಡ್ ಆಗದೆ. ಏನು ಮನಿ ಇಸ್ ಕಾಂಪ್ಲಿಕೇಟೆಡ್ ಅಂತ ಹೇಳೋದು, ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ. ಖಂಡಿತ ಅರ್ಥ ಮಾಡ್ಕೊಳ್ಳೋದು ಸುಲಭ, ನಾವು ಅದನ್ನ ಅಪಾರ್ಥ ಮಾಡ್ಕೊಳ್ತಿದೀವಿ. ನಾವು ಸಿಂಪಲ್ ಆಗಿ ಇಟ್ಕೊಂಡಷ್ಟು ಸುಲಭ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಒಂದು ಇಂಡೆಕ್ಸ್ ಫಂಡ್ ಅಲ್ಲಿ ಹೂಡಿಕೆ ಮಾಡಿದ್ರು ಕೂಡ ಲಾಂಗರ್ ಟರ್ಮ್ ಅಲ್ಲಿ 12% ರಿಟರ್ನ್ಸ್ ಗೆ ಕೊರತೆ ಏನಿಲ್ಲ. ಇವನ್ ಸಮ್ ಸ್ಮಾಲ್ SIPs ಕ್ಯಾನ್ ಬಿಲ್ಡ್ ವೆಲ್ತ್, ಬಟ್ ಕನ್ಸಿಸ್ಟೆನ್ಸಿ, ಪೇಷನ್ಸ್ ಇರಬೇಕು ನಮಗೆ. ಸಿಂಪಲ್ ಬೀಟ್ಸ್ ಕಾಂಪ್ಲೆಕ್ಸ್. ನನಗೆ ಇದು ಅರ್ಥ ಆಗಲ್ಲಪ್ಪ ಅನ್ನೋದಕ್ಕಿಂತ ಜಸ್ಟ್ ಸಿಂಪಲ್ ಆಗಿ ಇಟ್ಕೊಂಡ್ರೆ ಸಾಕು, ಬೇಸಿಕ್ಸ್ ಅರ್ಥ ಮಾಡ್ಕೊಂಡ್ರೆ ಸಾಕು. ಇವಾಗಂತೂ ಬಹಳ ಸುಲಭ, ನಮ್ಗೆ ಸಾಕಷ್ಟು ಅವಕಾಶಗಳಿದೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ಜಸ್ಟ್ ಒಂದು ಸ್ಮಾಲ್ SIP ಕೂಡ ಲಾಂಗರ್ ಟರ್ಮ್ ಅಲ್ಲಿ ಮಾಡಿದ್ರೆ ಒಳ್ಳೆ ಲಾಭವನ್ನ ಕೊಡುತ್ತೆ. ಸೊ ನಿಮ್ಮ ನಂಬಿಕೆಗಳನ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ. FD ಬೇಕು ಫಾರ್ ಎಮರ್ಜೆನ್ಸಿ ಫಂಡ್ ಓನ್ಲಿ. ಗೋಲ್ಡ್ ಅಲ್ಲಿ ಹೂಡಿಕೆ ಮಾಡ್ಬೇಕಾ ಮಾಡಬಾರ್ದಾ ಅಂತ ನೋಡೋದಾದ್ರೆ, ಎಸ್, ಆಸ್ ಎ ಹೆಡ್ಜ್ ಆಗಿ ಅಥವಾ ಆಸ್ ಎ ಡೈವರ್ಸಿಫೈಡ್ ಅಸೆಟ್ ಆಗಿ 5 to 10% ಅಲೋಕೇಶನ್ ಒಳ್ಳೆಯದು. ಸಾಲವನ್ನ ಒಳ್ಳೆ ಸಾಲ, ಕೆಟ್ಟ ಸಾಲ ಯಾವುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಸೆಕ್ಯೂರಿಟಿ ಅಂದ್ರೆ ಮಲ್ಟಿಪಲ್ ಸ್ಟ್ರೀಮ್ಸ್ ಇನ್ಕಮ್ ಇರೋದೇ ಸೆಕ್ಯೂರಿಟಿ, ಯಾವುದೋ ಒಂದು ಸ್ಟ್ರೀಮ್ ನ ಮೇಲೆ ಡಿಪೆಂಡ್ ಆಗಿರೋದಲ್ಲ. ಇನ್ನು ಸಿಂಪ್ಲಿಸಿಟಿ ಇಟ್ಕೊಂಡ್ರೆ ಸಾಕು, ಕಾಂಪ್ಲೆಕ್ಸಿಟಿಯನ್ನ ಬೀಟ್ ಮಾಡಬಹುದು. ಸೊ ಈ ರೀತಿಯಾಗಿ ನೀವು ವಿಷಯಗಳನ್ನ ಅರ್ಥ ಮಾಡ್ಕೊಂಡ್ರೆ ಖಂಡಿತ ಲೈಫಲ್ಲಿ ಒಂದಷ್ಟು ಬದಲಾವಣೆಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸರಿಗಳಿರಿ, ನಿಮ್ಗೇನಾದ್ರೂ ಹೂಡಿಕೆಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ಕೆಲವು ಕಂಡೀಷನ್ಸ್ ಇರುತ್ತೆ. ನೀವು ನಮ್ಮ ಮೂಲಕ ಅಕೌಂಟ್ ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಖಾತೆಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಎರಡನ್ನು ಕೂಡ ಫಾಲೋ ಮಾಡಿ. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.